ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 30ನೇ ಅಧ್ಯಾಯ, ವಚನಗಳು 25ರಿಂದ 43. ಯಾಕೋಬ ಈಗ ಹಲವಾರು ವರ್ಷಗಳಿಂದ ಲಾಬಾನ್ ಜೊತೆ ಕೆಲಸ ಮಾಡುತ್ತಿದ್ದಾನೆ. ಆದರೆ ಒಂದು ದಿನ ಒಂದು ನಿರ್ಧಾರವನ್ನ ಅವನು ಮಾಡುತ್ತಾನೆ. ಈಗೋ ನಾನು ಮನೆಗೆ ಹಿಂತಿರುಗಬೇಕು ಎಂಬುದಾಗಿ. ಅವನು ಲಾಬಾನ್ ಬಳಿ ಹೋಗಿ ನನ್ನನ್ನು ಬಿಡು, ನಾನು ಹೋಗುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಆದರೆ ಲಾಬಾನ್ ಇಲ್ಲೇ ಇರು, ನಿನ್ನಿಂದ ನನಗೆ ಆಶೀರ್ವಾದ ಬಂದಿದೆ ಎಂಬುದಾಗಿ ಹೇಳುತ್ತಾನೆ. ಹೀಗಾಗಿ ಅವರು ಒಂದು ಒಪ್ಪಂದವನ್ನ ಮಾಡುತ್ತಾರೆ. ಪ್ರಿಯರೇ, ಲಾಬಾನ್ ಹೇಳುತ್ತಾನೆ, ಈ ಪಶುಗಳಲ್ಲಿ ಚುಕ್ಕೆ ಇರುವವು ಮತ್ತು ಕಲೆ ಇರುವವು ನಿನ್ನದಾಗಿರುತ್ತದೆ ಮತ್ತು ಉಳಿದವು ನನ್ನದಾಗಿರುತ್ತದೆ ಎಂಬುದಾಗಿ. ಆ ಸಮಯದಲ್ಲಿ ನಾವು ನೋಡುವುದಾದರೆ ಕಲೆ ಮತ್ತು ಚುಕ್ಕೆ ಇರುವವು ಕಡಿಮೆ ಮೌಲ್ಯವಾಗಿರುವಂಥದ್ದು, ಸಾಮಾನ್ಯವಾದವು ಹೆಚ್ಚು. ಅಂದರೆ ಯಾಕೋಬನಿಗೆ ತುಂಬ ಕಡಿಮೆಯಾದಂಥ ಒಂದು ಅವಕಾಶ ಮಾತ್ರವಲ್ಲ ಪ್ರಿಯರೇ, ತುಂಬ ಕಡಿಮೆಯಾಗಿರುವಂಥ ಪಶುಗಳು ಸಿಗುತ್ತದೆ ಎಂಬುದಾಗಿ ಲಾಬಾನಿನ ಒಂದು ಕುತಂತ್ರವಾಗಿರುತ್ತದೆ ಪ್ರಿಯರೇ. ಆದರೂ ಯಾಕೋಬ ಒಪ್ಪುತ್ತಾನೆ, ಅವನು ಕೆಲಸ ಪ್ರಾರಂಭಿಸುತ್ತಾನೆ ಪ್ರಿಯರೇ. ಅಂದರೆ ಪಶುಗಳು ನೀರು ಕುಡಿಯುವ ಸ್ಥಳದಲ್ಲಿ ಅವನು ಕಡ್ಡಿಗಳನ್ನು ತೆಗೆದು ಅವುಗಳನ್ನು ಚೀಳಿ ಮುಂದೆ ಇಡುತ್ತಾನೆ. ಪಶುಗಳು ಅಲ್ಲಿ ಸೇರುತ್ತವೆ ಮತ್ತು ಸಂಭೋಗಿಸುತ್ತವೆ. ನಿಧಾನವಾಗಿ ಕಲೆ ಇರುವವು, ಚುಕ್ಕೆ ಇರುವವು ಹೆಚ್ಚಾಗುತ್ತವೆ ಪ್ರಿಯರೇ, ಅವು ಯಾಕೋಬಿಗೆ ಸೇರುತ್ತದೆ. ಇನ್ನೊಂದು ವಿಷಯ ನಾವು ನೋಡುವುದಾದರೆ, ಬಲವಾದ ಪಶುಗಳು ಬಂದಾಗ ಅವನು ತನ್ನ ವಿಧಾನವನ್ನು ಬಳಸುತ್ತಾನೆ, ದುರ್ಬಲ ಪಶುಗಳು ಬಂದಾಗ ಅವನು ಬಳಸುವುದಿಲ್ಲ. ಇಷ್ಟೆಲ್ಲ ಆದರೂ ಫಲಿತಾಂಶ ಮಾತ್ರ ನಾವು ನೋಡುವುದಾದರೆ, ಬಲವಾದವು ಯಾಕೋಬಿಗೆ ಸೇರುತ್ತದೆ, ದುರ್ಬಲವಾದವು ಲಾಬಾನಿಗೆ ಸೇರುತ್ತದೆ. ಕಾಲ ಕಳೆದಂತೆ ಯಾಕೋಬನ ಹಿಂಡುಗಳು ಹೆಚ್ಚಾಗುತ್ತವೆ, ಅವನ ಸಂಪತ್ತು ಹೆಚ್ಚಾಗುತ್ತದೆ. ಕೊನೆಗೆ ಅವನು ಬಹಳ ಶ್ರೀಮಂತನಾಗುತ್ತಾನೆ. ಪ್ರಿಯರೇ, ಹೊರಗೆ ನೋಡಿದರೆ ಯಾಕೋಬ ತಂತ್ರವನ್ನ ಬಳಸಿದಾನೆ ಎನ್ನಿಸಬಹುದು. ಆದರೆ ಕಥೆಯ ಒಳ ಅರ್ಥ, ಅವನು ದುರ್ಬಲ ಸ್ಥಿತಿಯಲ್ಲಿದ್ದಾನೆ. ವ್ಯವಸ್ಥೆ ಅವನ ವಿರುದ್ಧ ಇತ್ತು, ಆದರೂ ಫಲಿತಾಂಶ ಅವನ ಪರವಾಗಿ ಬರುತ್ತದೆ. ಅಂದರೆ ಅರ್ಥ ಏನು ಎಂಬುದಾಗಿ ನಾವು ನೋಡುವುದಾದರೆ, ದೇವರ ಆಶೀರ್ವಾದ ಇದ್ದರೆ ಪರಿಸ್ಥಿತಿ ತಡೆಯಲಾರದು ಪ್ರಿಯರೇ. ಹಾಗಾದರೆ ಇಂದಿನ ಸತ್ಯ, ಪರಿಶ್ರಮ ಮಾಡು, ಬುದ್ಧಿ ಬಳಸು, ಆದರೆ ನೆನಪಿಡಬೇಕಾಗಿರುವಂಥದ್ದು ಫಲಿತಾಂಶ ದೇವರ ಕೈಯಲ್ಲಿದೆ. ಹಾಗಾದರೆ ಇಂದಿನ ವಾಗ್ದಾನ, ದೇವರ ಆಶೀರ್ವಾದವನ್ನ ಯಾರೂ ತಡೆಯಲಾರರು. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಕೆಲಸ ಮಾಡಬೇಕು, ಆದರೆ ದೇವರನ್ನ ನಂಬಿ ಕೆಲಸ ಮಾಡಬೇಕು ಪ್ರಿಯರೇ. ಹಾಗಾದರೆ ಇದನ್ನು ನಾವು ನೆನಪಿಟ್ಟುಕೊಳ್ಳೋಣ. ಯಾಕೋಬ ದುರ್ಬಲವಾದಂಥ ಒಪ್ಪಂದದಿಂದ ಆರಂಭಿಸಿದನು, ಆದರೆ ದೇವರ ಆಶೀರ್ವಾದದಿಂದ ಮುಗಿಸಿದನು. ಇಂದು ನಾವು ಯಾವ ಸ್ಥಿತಿಯಲ್ಲಿದ್ದೇವೆ? ಅನ್ಯಾಯದಲ್ಲ, ಕಡಿಮೆ ಅವಕಾಶದಲ್ಲ ಪ್ರಿಯರೇ. ದೇವರು ನಿಮ್ಮನ್ನು ಎತ್ತಬಹುದು. ದೇವರ ಆಶೀರ್ವಾದವನ್ನ ಯಾರೂ ತಡೆಯಲಾರರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಆಶೀರ್ವಾದಕ್ಕೋಸ್ಕರ ಕೃತಜ್ಞತಾ ಹೃದಯದಿಂದ ನಾವು ಬದುಕೋಣ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು.